MCQ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಚಾಪ್ಟರ್ ವೈಸು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಗಿದೆ. ನೀವು GH ಮ್ಯಾಥ್ಸ್ ಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೋಟಿಫಿಕೇಷನ್ಸ್ ಬರೋಲ್ಲ. ಸಬ್ಸ್ಕ್ರೈಬ್ ಆಗಬೇಕು GH ಮ್ಯಾಥ್ಸ್ ಟ್ಯೂಬ್ಗೆ, ಆವಾಗ ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ. ಚಾಪ್ಟರ್ ವೈಸ್ MCQ ಡಿಸ್ಕಸ್ ಮಾಡಿದ್ದಾನೆ. ಇನ್ನು 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಥಿಯರಮ್ಸು ಎಲ್ಲ ಪಾರ್ಟ್ದು ಡಿಸ್ಕಸ್ ಮಾಡಿ ನಾನು GH ಮ್ಯಾಥ್ಸ್ ಟ್ಯೂಬಲ್ಲಿ ಹಾಕಿದ್ದೇನೆ. ನೀವು GH ಮ್ಯಾಥ್ಸ್ ಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೋಟಿಫಿಕೇಷನ್ಸ್ ಬರೋಲ್ಲ. ಓಕೆ, ತೋರಿಸೋದ ನಿಮಗೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ನೀವು ಸೆಕೆಂಡ್ PUC ಮಾಡಲ್ ಪೇಪರ್ಗೆ ಹೋದರೆ ಎಲ್ಲ ಪಾರ್ಟ್ದ ಆನ್ಸರು ಸಿಗುತ್ತೆ ನಿಮಗೆ. ಓಕೆ, ಈಗ ಚಾಪ್ಟರ್ ವೈಸ್ ಎಲ್ಲ ಚಾಪ್ಟರ್ದು ಆಗಿದೆ. ಈಗ ಇಂಟಿಗ್ರೇಷನ್ ತೊಗೊಂಡಿದ್ದೇನೆ. ಇಂಟಿಗ್ರೇಷನ್ಸಲ್ಲಿ ಅಪ್ ಟು 15 MCQ ಡಿಸ್ಕಸ್ ಮಾಡಿದ್ದೇನೆ. ಈಗ 16ನೇ ಕ್ವಶನ್ನು, 2 sin x minus 3 cos x divided by 2 cos x plus 3 sin x. ಇದು ಯಾವ ಫಾರ್ಮುಲಾ ಇದೆ ಅಂದರೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಬರಬೇಕು, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಬರಬೇಕು, ಆ ಥರ ಇರುತ್ತೆ. ನೋಡಿ ಚೆಕ್ ಮಾಡೋಣ. 2 cos xಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -2 sin x ಇಲ್ಲಿಲ್ಲ. 3 sin xಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 cos x ಇಲ್ಲಿದೆ, ಬಟ್ ಇಲ್ಲಿ ಮೈನಸ್ ಇದೆ. ಈ ಕೇಸಲ್ಲಿ ಏನು ಮಾಡ್ಬೇಕು ನೀವು, ಇಲ್ಲಿ ಮೈನಸ್ ಕಾಮನ್ ತೆಗೀರಿ. ಮೈನಸ್ ಕಾಮನ್ ತೆಗಿಬೇಕು. ಇಲ್ಲಿ ವರ್ಕೌಟ್ ಮಾಡ್ತೀನಿ ನೋಡಿ. ಮೈನಸ್ ಕಾಮನ್ ತೆಗೆದ್ರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. 3 cos x -2 sin x ಡಿವೈಡೆಡ್ ಬೈ 2 cos x ಪ್ಲಸ್ 3 sin x. ಮೈನಸ್ ಕಾಮನ್ ತೆಗಿಲ್ಲ ಅಂದರೆ ಆ ಫಾರಮ್ ಆಗೋಲ್ಲ. ಮೈನಸ್ ಕಾಮನ್ ತೆಗೆದ್ರೆ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ ಆಗುತ್ತೆ. ನೋಡಿ ಮೈನಸ್ ಕಾಮನ್ ತೆಗೆದಿದ್ದೀನಿ. ಮೈನಸ್ ಕಾಮನ್ ತೆಗೆದಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಬರುತ್ತೆ ನೋಡಿ. 2 cos xಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -2 sin x ಇದೆ. 3 sin xಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 cos x ಇದೆ. ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ ಆಯಿತು. ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ ಆಯಿತು, ಬರೆದಿದ್ದೀನಿ ನೋಡಿ. ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರಮ್. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದು ಬರುತ್ತೆ. ಡೈರೆಕ್ಟಾಗಿ ಆನ್ಸರ್ ಹೇಳಿ. ಮೈನಸ್ ಲಾಗ ಡಿನಾಮಿನೇಟರ್ 2 cos x ಪ್ಲಸ್ 3 sin x. ದಿಸ್ ಈಸ್ ದ ಆನ್ಸರ್. ಓಕೆ, ಚೆಕ್ ಮಾಡೋಣ. ಆಪ್ಷನ್ಸಲ್ಲಿ ಮೈನಸ್ ಇರಲೇಬೇಕು. 2 cos x ಪ್ಲಸ್ 3 sin x ಪ್ಲಸ್ C. ಆಪ್ಷನ್ C ಈಸ್ ದ ಆನ್ಸರ್. ಆಪ್ಷನ್ C ಈಸ್ ದ ಆನ್ಸರ್. ನೆಕ್ಸ್ಟ್, ಸೈನ್ ಆಫ್ tan ಇನ್ವರ್ಸ್ ಆಫ್ x ಬೈ 1 + x². ಇದನ್ನ 2 ಮಾರ್ಕ್ಸ್ಗೂ ಕೇಳೋ ಚಾನ್ಸಸ್ ಇರುತ್ತೆ. ಕ್ವಶನ್ ನೋಡಿದಿರಲ್ಲ, ವರ್ಕೌಟ್ ಮಾಡ್ತೀನಿ ನೋಡಿ. ಸೈನ್ ಆಫ್ tan ಇನ್ವರ್ಸ್ ಆಫ್ x ಡಿವೈಡೆಡ್ ಬೈ 1 + x² ಇಂಟು dx. ಪುಟ್ tan ಇನ್ವರ್ಸ್ ಆಫ್ x is equal to t. t is a function of x differentiate with respect to x is equal to dt. ಸೈನ್ ಇದನ್ನು t ಅಂತ ತೊಗೊಂಡಿದ್ದೇನೆ. dx ಬೈ 1 + x² ಅಂದರೆ dt. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಸೈನ್ t? ಮೈನಸ್ ಕಾಟ್ t ಪ್ಲಸ್ c ಮೈನಸ್ ಕಾಸ್ ಆಫ್ t ಅಂದರೆ ಏನು ತೊಗೊಂಡಿದ್ದೀವಿ? tan ಇನ್ವರ್ಸ್ ಆಫ್ x ಪ್ಲಸ್ c. ಇದು ಆಪ್ಷನಲ್ಲಿ ಮೈನಸ್ ಕಾಸ್ tan ಇನ್ವರ್ಸ್ ಆಫ್ x ಪ್ಲಸ್ c. ಆಪ್ಷನ್ C ಈಸ್ ದ ಆನ್ಸರ್. ಆಪ್ಷನ್ C ಈಸ್ ದ ಆನ್ಸರ್. ವರ್ಕೌಟ್ ಮಾಡಿದ್ದೇನೆ. ನೆಕ್ಸ್ಟ್, ಇದೊಂದು ರಿಪೀಟೆಡಾಗಿ ಕೇಳ್ತಾ ಇರ್ತಾರೆ. ಇಂಟಿಗ್ರೇಷನ್ ಆಫ್ 10x⁹ ಪ್ಲಸ್ 10x log 10 ಬೇಸ್ c ಡಿವೈಡೆಡ್ ಬೈ x⁻10 ಪ್ಲಸ್ ಬ್ಲರ್ ಬರ್ತಾಯಿದೆ, ಮಾಡ್ತಾಯಿದ್ದೀನಿ. ಓಕೆ, ನೋಡಿ ಇದು ಅಷ್ಟೇ. ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರಮ್ ಡೈರೆಕ್ಟಾಗೇ ಇದೆ. ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಬರುತ್ತೆ ನೋಡಿ. x⁻10ಗೆ 10 × x⁻9 ಇದೆ. 10⁻xಗೆ ಇಂಟಿಗ್ರೇಷನ್ ಆಫ್ a⁻x = a⁻x ಇಂಟು ಲಾಗ್ a. 10⁻xಗೆ ನೋಡಿ 10⁻x ಇಂಟು ಲಾಗ್ 10. ಆನ್ಸರ್ ಲಾಗ್ ಆಫ್ ಡಿನಾಮಿನೇಟರ್ x⁻10 ಪ್ಲಸ್ 10⁻x ಪ್ಲಸ್ c. ಇದೆಯಾ ಆನ್ಸರು? log of
ಎಕ್ಸ್ ಪವರ್ 10 ಪ್ಲಸ್ 10 ಪವರ್ ಎಕ್ಸ್ ಇದೆ. ಆಪ್ಷನ್ ಡಿ ಇಸ್ ದ ಆನ್ಸರ್. 19. ಇದನ್ನು a ಮೈನಸ್ ಬಿ ಬೈ 2 ಫಾರ್ಮ್ ತಗೊಳ್ಳಿ. 2 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 3 ಇಂಟು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ ಅದನ್ನು ಸ್ಪ್ಲಿಟ್ ಮಾಡ್ಕೊತಾನೆ. ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್, 1 ಬೈ ಕಾಸ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್, 2 ಇಂಟು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್, 3 ಇಂಟು ಸೀಕೆಂಟ್ ಎಕ್ಸ್, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್, 2 ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ಗೆ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್, 2 ಟ್ಯಾನ್ ಎಕ್ಸ್ ಇಲ್ಲಿದೆ ನೋಡಿ, ಇಲ್ಲಿದೆ. ಮೈನಸ್ 3 ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ಗೆ ಇಂಟಿಗ್ರೇಷನ್ನು ಸೀಕೆಂಟ್ ಎಕ್ಸು, ಅದಕ್ಕೆ 2 ಟ್ಯಾನ್ ಎಕ್ಸ್ ಮೈನಸ್ 2 ಟ್ಯಾನ್ ಎಕ್ಸ್ ಮೈನಸ್ 3 ಸೀಕೆಂಟ್ ಎಕ್ಸ್, 2 ಟ್ಯಾನ್ ಎಕ್ಸ್ ಮೈನಸ್ 3 ಸೀಕೆಂಟ್ ಎಕ್ಸ್ ಇರಬೇಕು. ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. 28 ನೋಡಿ, ರೂಟ್ ಎಕ್ಸ್ ಮೈನಸ್ 1 ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಇದೆ. ನೀವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಅಂದರೆ ರೂಟ್ ಎಕ್ಸು, ಬಿ ಅಂದರೆ 1 ಬೈ ರೂಟ್ ಎಕ್ಸು. ಎ ಸ್ಕ್ವೇರ್ ಮಾಡಿದಾಗ ರೂಟ್ ಕ್ಯಾನ್ಸಲ್ ಎಕ್ಸ್ ಆಯಿತು, ಪ್ಲಸ್ 1 ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ 1 ಬೈ ಎಕ್ಸ್ ಆಯಿತು, ಮೈನಸ್ 2 ಇಂಟು ರೂಟ್ ಎಕ್ಸ್ ಇಂಟು 1 ಬೈ ರೂಟ್ ಎಕ್ಸ್ ಅಂದರೆ ರೂಟ್ ಎಕ್ಸ್ ಕ್ಯಾನ್ಸಲ್ ಆಯಿತು, 2 ಮಾತ್ರ ಉಳ್ಕೊಳುತ್ತೆ. ಇದಕ್ಕೆ ಇಂಟಿಗ್ರೇಷನ್ ಮಾಡಬೇಕು. ಎಕ್ಸ್ಗೆ ಎಕ್ಸ್ ಸ್ಕ್ವೇರ್ ಬೈ 2 ಆಪ್ಷನ್ಸಲ್ಲಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಲಾಗ್ ಎಕ್ಸು, ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸು ಮೈನಸ್ 2x, ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ 2x. ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್ 28 ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತಿದೆಯಲ್ಲ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ, ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಸ್ ದ ಫಾರ್ಮುಲಾ. ಈಗ ನಿಮ್ಗೆ ಎ ಸ್ಕ್ವೇರ್ ಪ್ಲಸ್ಸಲ್ಲಿ ಏನು ಬೇಕಾದ್ರೂ ಕೇಳ್ಬೋದು. ಅವನು ಇದು 1 ಕೇಳಿದ್ದಾರೆ, 1 ಕೇಳ್ಬೋದು, 2 ಕೇಳ್ಬೋದು, 4 ಕೇಳ್ಬೋದು, 5 ಎನಿ ನಂಬರ್ ಇನ್ ದ ಪ್ಲೇಸ್ ಆಫ್ 1. ಇದೇ ಫಾರ್ಮುಲಾ ಅಪ್ಲೈ ಮಾಡಿ. ಅಲ್ಲಿಗೆ ಎಕ್ಸ್ ಬೈ 2 ಇಂಟು ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ರೂಟ್ ಎಕ್ಸ್ ಬೈ 2 ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಅಂದರೆ 1 2 ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಕರೆಕ್ಟಾಗಿದೆ. ಎ ಇಸ್ ಆಪ್ಷನ್. ಇಲ್ಲಿ ಮೈನಸ್ ಇದೆ, ತಪ್ಪು. ಇಲ್ಲಿ ಮೈನಸ್ ಇದೆ, ತಪ್ಪು. ಇಲ್ಲಿ ಸೈನ್ ವರ್ಸ್ ಆಫ್ ಎಕ್ಸ್ ಇದೆ, ಅದು ತಪ್ಪು. ಆಪ್ಷನ್ ಎ ಇಸ್ ದ ಆನ್ಸರ್. ಈ 1 ಪ್ಲೇಸಲ್ಲಿ ಏನು ಬೇಕಾದ್ರೂ ನಂಬರ್ ಕೊಡಲಿ, ಇದೇ ಫಾರ್ಮುಲಾ ಅಪ್ಲೈ ಮಾಡಿ. ಆಪ್ಷನ್ ಎ ಇಸ್ ದ ಆನ್ಸರ್. ಇದು ಆಲ್ರೆಡಿ ಮಾಡಿದ್ದೇನೆ. 28th ಕ್ವಶನ್ನು ಪ್ರೀವಿಯಸ್ ವಿಡಿಯೋ ನೋಡಿ. ಇದು ಅಷ್ಟೇ. 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪುಟ್ ಟಿ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಟಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಸ್ 2x ಇಂಟು ಡಿ ಎಕ್ಸ್ ಬೈ 2 ತಗೊಳ್ಳಿ. ಇಲ್ಲಿ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. 2 ಇದರಲ್ಲಿ, ಇಲ್ಲಿ 2 ಇದೆಯಲ್ಲ, 2 ಇದರಲ್ಲಿ ಬರೀ ಡಿ ಟಿ ಹಾಕಿ. ಡಿ ಟಿ ಬೈ ಟಿ, ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ? ಲಾಗ್ ಟಿ ಪ್ಲಸ್ ಸಿ, ಲಾಗ್ ಟಿ ಪ್ಲಸ್ ಸಿ, ಲಾಗ್ ಆಫ್ ಟಿ ಅಂದರೆ ಏನು ತೊಗೊಂಡಿದ್ದೀವಿ? 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಆನ್ಸರ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಆಪ್ಷನ್ ಬಿ ಇಸ್ ದ ಆನ್ಸರ್. ಇದು ಅಷ್ಟೇ. ಪುಟ್ ಟಿ ತಗೊಳ್ಳಿ. ಪುಟ್ ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್, ಡಿ ಟಿ ಈಸ್ ಈಕ್ವಲ್ ಟು 1 ಬೈ ಎಕ್ಸ್ ಇಂಟು ಡಿ ಎಕ್ಸ್, 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ನ ಡಿ ಟಿ, ಟಿ ಸ್ಕ್ವೇರ್ ಟಿ ಕ್ಯೂಬ್ ಬೈ 3 ಪ್ಲಸ್ ಸಿ, ಟಿ ಅಂದರೆ ಲಾಗ್ ಎಕ್ಸು, ಅಲ್ಲಿಗೆ ಲಾಗ್ ಎಕ್ಸ್ ಹೋಲ್ ಕ್ಯೂಬ್ ಬೈ 3 ಪ್ಲಸ್ ಸಿ. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಇಲ್ಲೂ ಅಷ್ಟೇ. ಪುಟ್ ಟಿ ಈಸ್ ಈಕ್ವಲ್ ಟು ಟ್ಯಾನ್ ವರ್ಸ್ ಎಕ್ಸ್ ತಗೊಳ್ಳಿ. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಕಳಿಸ್ತೇನೆ.